ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವ ಸ್ಟ್ರಾಬೆರಿ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ. ಫ್ರೆಂಡ್ಸ್, ಬನ್ನಿ ಈ ಸ್ಟ್ರಾಬೆರಿ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಫ್ರೀಸ್ ಮಾಡಿದ ಸ್ಟ್ರಾಬೆರಿ ಒಂದು ಬಾಕ್ಸಲ್ಲಿ ಬರ್ತದಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಅದು ಹಾಕಿದ ನಂತರ ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಹಾಕಿ ಗ್ಯಾಸ್ ಫ್ಲೇಮ್ ಈಗ ಮೀಡಿಯಮಲ್ಲೇ ಇಟ್ಟು ನಾನೀಗ ಮೆಲ್ಟ್ ಮಾಡ್ತಾ ಇದ್ದೇನೆ. ಈ ಸ್ಟ್ರಾಬೆರಿ ಫಸ್ಟಿಗೆ ಫ್ರೀಸ್ ಆಗಿದೆ, ಅದೀಗ ಐಸ್ ಬಿಡಲಿಕ್ಕೆ ಸ್ವಲ್ಪ ಟೈಮ್ ಹೋಗ್ತದೆ. ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ತನ್ನಷ್ಟಕ್ಕೆ ಅದು ಸ್ಟ್ರಾಬೆರಿ ಮೆಲ್ಟ್ ಆಗ್ತಾ ಬರ್ತದೆ. ಸ್ಟ್ರಾಬೆರಿ ಎಲ್ಲ ಮೆಲ್ಟ್ ಆಗಿದ ನಂತರ ಈ ಥರ ಆಗಿದೆ ಫ್ರೆಂಡ್ಸ್. ಇದು ತಣ್ಣಗಾಗಲಿ, ಗ್ಯಾಸ್ ಫ್ಲೇಮಿಗೆ ಆಫ್ ಮಾಡಿ ನಾನೀಗ ಇದು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ನೋಡಿ, ಅದಕ್ಕೆ ಒಂದು ಚಮಚದಷ್ಟು ಕ್ರೀಮ್ ಚೀಸನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಹಾಕಿದರೆ ತುಂಬಾ ರುಚಿಯಾಗಿರ್ತದೆ. ಈ ಥರ ಬೀಟರ್ ತಗೊಂಡು ನಾನಿಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಆನಂತರ ಅರ್ಧ ಕಪ್ಪಷ್ಟು ನಾನಿಲ್ಲಿ ವಿಪ್ಪಿಂಗ್ ಕ್ರೀಮನ್ನು ಹಾಕ್ತಾ ಇದ್ದೇನೆ. ವಿಪ್ಪಿಂಗ್ ಕ್ರೀಮ್ ಹಾಕಿದ ನಂತರ 1 ಚಮಚದಷ್ಟು ನಾನಿಲ್ಲಿ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ವಿಪ್ಪಿಂಗ್ ಕ್ರೀಮ್ ತುಂಬಾ ಸಿಹಿ ಉಂಟು, ಅದಕ್ಕೋಸ್ಕರ 1 ಚಮಚ ಮಿಲ್ಕ್ ಮೇಡ್ ಹಾಕಿದರೆ ಸಾಕಾಗ್ತದೆ. ಈಗ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಬ್ಲೆಂಡ್ ಮಾಡಬೇಕು. ಇದು ತುಂಬ ಕೇಕ್ಗೆ ನಾವು ಐಸಿಂಗ್ ಮಾಡ್ತೇವಲ್ಲ ಆ ಥರ ಬರೋದು ಬೇಡ. ಇದು ಒಂದು ಸ್ವಲ್ಪ ನೀರಿದ್ರೇ ಒಳ್ಳೆಯದು. ನೋಡಿ, ಈ ಥರ ಆಗಬೇಕು. ಈ ಥರ ಮಾಡಿದ ನಂತರ ನಾನಿಲ್ಲಿ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ. ಇಷ್ಟಾದ ನಂತರ ನಾನಿಲ್ಲಿ ಪುಡ್ಡಿಂಗ್ ಟ್ರೇಯನ್ನು ತಗೊಂಡಿದ್ದೇನೆ. ಯಾವ ಟ್ರೇಯಲ್ಲೂ ಯಾವ ಪಾತ್ರೆಯಲ್ಲೂ ನಾವೀಗ ಇದನ್ನು ಅಲಂಕಾರ ಮಾಡ್ಬೋದು. ಈ ಪುಡ್ಡಿಂಗ್ ಟ್ರೇ ನಂತರ ಕೇಕ್ ತಗೊಂಡಿದ್ದೇನೆ. ಈ ವೆನಿಲಾ ಸ್ಪಾಂಜ್ ಕೇಕ್ ರೆಸಿಪಿ ನನ್ನ ಚಾನಲಲ್ಲಿ ಉಂಟು. ಆನಂತರ ನಾವು ಮೆಲ್ಟ್ ಮಾಡಿದ ಸ್ಟ್ರಾಬೆರಿ, ನಂತರ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು 2 ಚಮಚದಷ್ಟು ಮೆಲ್ಟ್ ಮಾಡಿದ ಸ್ಟ್ರಾಬೆರಿಯನ್ನು ಹಾಕಬೇಕು. ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನೋಡಿ ಸ್ಟ್ರಾಬೆರಿ ಸಿರಪ್ ರೆಡಿಯಾಗಿದೆ. ಇದು ಸೈಡಲ್ಲಿರಲಿ. ನೆಕ್ಸ್ಟ್ ನಾನಿಲ್ಲಿ ಪುಡ್ಡಿಂಗ್ ಟ್ರೇ ತೊಗೊಂಡಿದ್ದೇನಲ್ಲ ಅದಕ್ಕೆ ಒಂದೊಂದೇ ಪೀಸ್ ಕೇಕನ್ನು ಇಡ್ತಾ ಇದ್ದೇನೆ. ಇಲ್ಲಿ ನಾನು ಕೇಕ್ ವೆನಿಲಾ ಅಂಗಡಿಯಲ್ಲಿ ಸಿಗುವ ರೆಡಿ ಕೇಕನ್ನು ಕೂಡ ಬಳಸ್ಬೋದು. ಸ್ಟ್ರಾಬೆರಿ ಸಿರಪನ್ನು ಕೇಕ್ ಮೇಲೆ ಹಾಕ್ತಾ ಇದ್ದೇನೆ. ಫುಲ್ಲು ನೆನಿಲಿ ಕೇಕ್. ನಂತರ ನಾನಿಲ್ಲಿ ಮಾಡಿಟ್ಟ ಸ್ಟ್ರಾಬೆರಿ ಮಿಕ್ಸ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಅದರ ಮೇಲೆ ಹಾಕಿದ ನಂತರ ಫುಲ್ಲೆಲ್ಲ ಸ್ಪ್ರೆಡ್ ಮಾಡಬೇಕು. ಈ ಥರ ಫುಲ್ಲು ಸುತ್ತಲೂ ಸ್ಪ್ರೆಡ್ ಮಾಡಿದ ನಂತರ ಈ ಥರ ಆಗಿದೆ. ನೋಡಿ, ಇಷ್ಟು ಮಾಡಿದ ನಂತರ ವಿಪ್ಪಿಂಗ್ ಕ್ರೀಮ್ ಉಂಟಲ್ಲ ಅದನ್ನು ಫುಲ್ ಹಾಕಿ ಸ್ಪ್ರೆಡ್ ಮಾಡಬೇಕು. ಈಗ ನೋಡಿ, ಎಲ್ಲ ಸ್ಪ್ರೆಡ್ ಮಾಡಿದ ನಂತರ ಈ ಥರ ಆಗಿದೆ. ನಂತರ ಮಧ್ಯದಲ್ಲಿ ಒಂದು ಸ್ಟ್ರಾಬೆರಿಯನ್ನು ಇಟ್ಟು ನಾನೀಗ ಅಲಂಕಾರ ಮಾಡ್ತಾ ಇದ್ದೇನೆ. ಈ ಥರ ಆಗಿದೆ ನೋಡಿ. ಇಷ್ಟು ಮಾಡಿದ ನಂತರ ನಾವು ಒಂದು ಸ್ವಲ್ಪ ಸ್ಟ್ರಾಬೆರಿ ಸಿರಪ್ಪೆಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ಆ ಸ್ಟ್ರಾಬೆರಿ ಮಿಕ್ಸನ್ನು ಈ ಸೈಡಿಗೆ ಸುತ್ತಲೂ ಹಾಕ್ತಾ ಇದ್ದೇನೆ. ಈ ಥರ ಆದ ನಂತರ ನಾವು ಮಾಡಿದ ಸ್ಟ್ರಾಬೆರಿ ಪುಡ್ಡಿಂಗ್ ರೆಡಿಯಾಗಿದೆ. ಇದನ್ನು ನಾನು ಕೋಲ್ಡ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಕೋಲ್ಡ್ ಮಾಡಿದ ನಂತರ ನಾವು ಫ್ರೀಝರಲ್ಲೆಲ್ಲ ಹಿಡಿದು ಫ್ರಿಜ್ಜಲ್ಲಿ ಹಿಡಿದು ಕೋಲ್ಡ್ ಮಾಡಿದ ನಂತರ ನಾವು ಇದನ್ನು ಸರ್ವ್ ಮಾಡಬೇಕು. ತುಂಬಾ ರುಚಿಯಾಗಿರ್ತದೆ. ಸ್ಟ್ರಾಬೆರಿ ಟೇಸ್ಟ್ ಉಂಟಲ್ಲ, ಹೇಳೋದೇ ಬೇಡ, ಅಷ್ಟು ರುಚಿಯಾಗಿರ್ತದೆ. ಒಮ್ಮೆ ನೀವು ಈ ಥರ ಸ್ಟ್ರಾಬೆರಿ ಪುಡ್ಡಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ಇವತ್ತಿನ ಸ್ಟ್ರಾಬೆರಿ ಪುಡ್ಡಿಂಗ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಬಾಯ್ ಫ್ರೆಂಡ್ಸ್.